ಆಗಸ್ಟ್ ಅಂತ್ಯಕ್ಕೆ ಕೊರೋನಾ ಮಹಾಸ್ಫೋಟಿಸಲಿದೆ. ಯಾಕಂದ್ರೆ ಬೆಂಗಳೂರನ್ನೇ ಈಗಾಗಲೇ ಬೆಚ್ಚಿ ಬೀಳಿಸಿದೆ ತಜ್ಞರ ಲೆಕ್ಕಾಚಾರ. ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ನಿಂದ ರಾಜಧಾನಿಗೆ ದೊಡ್ಡ ಗಂಡಾಂತರ ಇದೆಯಂತೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಈಗ ತಜ್ಞರ ಲೆಕ್ಕಾಚಾರ. ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ನಿಂದ ರಾಜಧಾನಿಗೆ ದೊಡ್ಡ ಗಂಡಾಂತರನೇ ಇದೆಯಂತೆ. ದ್ವಿತೀಯ ಸಂಪರ್ಕಿತರನ್ನ ಕಡೆಗಣಿಸಿದ್ರೆ ಅಪಾಯ ತಪ್ಪಿದ್ದಲ್ಲ. ಓಕೆ, ಈಗಾಗಲೇ ಜುಲೈನಲ್ಲಿ ಯಾವ ರೀತಿ ಕರೋನಾ ಸ್ಫೋಟಿಸುತ್ತೋ ಈಗ ಆಗಸ್ಟ್ ಕೂಡ ದೊಡ್ಡ ಮಟ್ಟಿಗೆ ಗಂಡಾಂತರ ಕಾದಿದೆಯಂತೆ ರಾಜಧಾನಿಗೆ. ಈಗಾಗಲೇ ಪ್ರೈಮರಿ ಅಷ್ಟೇ ಅಲ್ಲ, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಕೂಡ ಅಷ್ಟೇ ಡೇಂಜರಸ್ ಆಗಿದೆ. ಒಂದು ವೇಳೆ ಅದನ್ನೇನು ಕಡೆಗಣಿಸಿದ್ರೆ ನಿಜಕ್ಕೂ ತಪ್ಪಿದ್ದಲ್ಲ ಅಪಾಯ. ಇದ್ರ ಬಗ್ಗೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಆಗಸ್ಟ್ ಅಂತ್ಯಕ್ಕೆ ಕರೋನಾ ಮತ್ತೆ ಸ್ಫೋಟಿಸಲಿದ್ದಂತೆ. ಈಗಾಗಲೇ ನಾವು ನೋಡ್ತಾ ಇದ್ವಿ, ಪ್ರತಿನಿತ್ಯವೂ ಕೂಡ ಅಂಕಿಅಂಶಗಳು ಯಾವ ರೀತಿ ಇದೆ ಅಂತ ಬಂತ ನಿಜಕ್ಕೂ ಭಾರಿ ಒಂದು ರೀತಿ ಆತಂಕ ಶುರುವಾಗಿದೆ ಜನರಲ್ಲಿ ಹೀಗಾಗಿ ಆಗಸ್ಟ್ ಪ್ರಾರಂಭ ಆಗಿದೆ. ನೋಡೋಣ ಈ ತಿಂಗಳಷ್ಟರಲ್ಲಿ ಎಷ್ಟು ಕೇಸಸ್ ಬರ್ಬೋದು ಅಂತ. ಬೆಂಗಳೂರಿನಲ್ಲಿ 3 ಲಕ್ಷ ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ಇದೆಯಂತೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ 3 ಲಕ್ಷ ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ಕೇಸ್ ಇದೆಯಂತೆ. ಇವರೆಲ್ಲ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತ ವ್ಯಕ್ತಿಗಳು. 3 ಲಕ್ಷಕ್ಕೂ ಅಧಿಕ ಸಂಪರ್ಕಿತ ವ್ಯಕ್ತಿಗಳನ್ನು ಹೈ ರಿಸ್ಕ್ ವ್ಯಕ್ತಿಗಳು ಅಂತ ತಿಳಿದು ಬಂದಿದೆ. 3,98,547 ಜನರ ಟೆಸ್ಟ್ ನಡೆಸಿದೆ. ಆಗಸ್ಟ್ ಅಂತ್ಯಕ್ಕೆ ರಿಸಲ್ಟ್ ಬರಲಿದೆ. ಪ್ರಾಥಮಿಕ ಸಂಪರ್ಕದಲ್ಲಿ ಇರುವವರು 1,74,054, ದ್ವಿತೀಯ ಸಂಪರ್ಕದಲ್ಲಿ ಇರುವವರು 2,24,493. ಇನ್ನು ದ್ವಿತೀಯ ಸಂಪರ್ಕಿತರನ್ನೇನಾದರೂ ಕಡೆಗಣಿಸಿದ್ರೆ ನಿಜಕ್ಕೂ ಸೇಫ್ ಅಲ್ಲವೇ ಅಲ್ಲ. ನಿಜಕ್ಕೂ ಇದ್ರ ಬಗ್ಗೆ ಅಧಿಕಾರಿಗಳು ಪತ್ತೆ ಹಚ್ಚಬೇಕು. ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ನ ಕೂಡ ಅವ್ರನ್ನೂ ಕೂಡ ಕ್ವಾರಂಟೈನ್ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹೀಗಾಗಿ ಎಲ್ಲ ರೀತಿ ಕಾಮನ್ ಅಂತ ಜನ ಕೂಡ ಆರಾಮಾಗಿ ರಾಜೋರಶವಾಗಿ ಓಡಾಡ್ತಾ ಇದ್ದಾರೆ ಬೆಂಗಳೂರಿನಾದ್ಯಂತ. ಬಟ್ ಬಿ ಕೇರ್ಫುಲ್. ಆಗಸ್ಟ್ ಅಂತ್ಯಕ್ಕೆ ಇನ್ನಷ್ಟು ಕೇಸಸ್ ಹೆಚ್ಚಾಗಲಿದೆ. ಇದ್ರ ಬಗ್ಗೆ ಜನ ಕೂಡ ಎಚ್ಚೆತ್ಕೊಬೇಕು, ಅಧಿಕಾರಿಗಳು ಕೂಡ. ಯಾಕಂದರೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ನೂ ಕೂಡ ಕೆಲವೊಂದು ಕಡೆ ಗುರುತು ಪತ್ತೆ ಹಚ್ಚಲಾಗ್ತಿಲ್ಲ. ಹೀಗಾಗಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಅವರು ಗುರುತು ಪತ್ತೆ ಹಚ್ತಾರನ್ನೋ ಯಾವ ನಂಬಿಕೆನೂ ಇಲ್ಲ. BBMP ಸಾಕಷ್ಟು ಹಿಂದೆ ಎಡವಟ್ಟುಗಳನ್ನು ಮಾಡಿದೆ, ಈಗಲೂ ಮಾಡ್ತಾ ಇದೆ, ಮುಂದೆನೂ ಮಾಡುತ್ತೆ. ಹೀಗಾಗಿ ಅವರ ಎಡವಟ್ಟಿನಿಂದನೇ ಇಷ್ಟು ನಮ್ಮ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಅಥವಾ ನಮ್ಮ ಬೆಂಗಳೂರಿನಲ್ಲಿ ತೆಗೆದುಕೊಂಡ್ರೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ಜನರ ಬೇಜವಾಬ್ದಾರಿತನ ಕೂಡ, ಇವೆರಡೂ ಮಿಕ್ಸ್ ಆಗಿರೋ ಕಾರಣ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿರ್ಲಕ್ಷ್ಯವನ್ನು ವಹಿಸಿದ್ರೆ ನಿಜಕ್ಕೂ ದೊಡ್ಡ ಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು. ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀಣಾ. ನೇರ ಸಂಪರ್ಕದಲ್ಲಿ. ವೀಣಾ, ಈಗ ಜುಲೈ ಆಗಸ್ಟ್ ಪ್ರಾರಂಭ ಆಯಿತು. ಆಗಸ್ಟ್ನಲ್ಲೂ ಕೂಡ ಕೇಸಸ್ ಜಾಸ್ತಿ ಬರುತ್ತೆ ಅಂತ ಈಗಾಗಲೇ ತಜ್ಞರು ಹೇಳಿದ್ದಾರೆ. ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಓಕೆ, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ನೂ ಗುರುತು ಪತ್ತೆ ಹಚ್ಚಲಾಗ್ತಾ ಇಲ್ಲ. ಸೆಕೆಂಡರಿ ಕಾಂಟ್ಯಾಕ್ಟ್ಸಿಂದನೂ ದೊಡ್ಡ ಮಟ್ಟಿಗೆ ಗಂಡಾಂತರ ಕಾದಿದೆ. ಎಲ್ಲೋ ಒಂದು ಕಡೆ BBMP ಕೂಡ ಸಾಕಷ್ಟು ಒಂದು ಮಹಾ ಎಡವಟ್ಟು ಮಾಡ್ತಾ ಇದೆಯಾ? ಸೆಕೆಂಡ್ರಿ ಕಾಂಟ್ಯಾಕ್ಟ್ ಅಂತ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರಾ ಏನು ಅಂತ? ದಿವ್ಯಾ, ಏನು ಆರೋಗ್ಯ ಇಲಾಖೆಯ ಸದ್ಯದ ಅಂಕಿಅಂಶಗಳನ್ನು ನೋಡಿದ್ರೆ ಕರ್ನಾಟಕದಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ನಾವು ಗಮನಿಸ್ಬೋದು, 7,000 ಗಡಿಗೆ ಸೋಂಕಿತರ ಸಂಖ್ಯೆ ಹೋಗಿತ್ತು. ಆದರೆ ಸದ್ಯ 5,000 ಆಸುಪಾಸಿನಲ್ಲಿ ಏನು ಪತ್ತೆ ಆಗ್ತಾ ಇದೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ 2,000ಕ್ಕೂ ಅಧಿಕ ಸೋಂಕಿತರು ಪ್ರತಿನಿತ್ಯ ಅಂದರೆ 24 ಗಂಟೆಗಳಲ್ಲಿಯೇ ಪತ್ತೆ ಆಗ್ತಾ ಇದ್ರು. ಆದರೆ ಕಳೆದ ಒಂದು 5-6 ದಿನಗಳಿಂದ ನಾವು ಗಮನಿಸಿದ್ರೆ 1,200 ಅಂದರೆ 2,000
ಸಾವಿರದ ಒಳಗೆ ಸೋಂಕಿತರ ಸಂಖ್ಯೆ ಪತ್ತೆ ಆಗ್ತಾ ಇದೆ. ಹಾಗಾಗಿ ಎಲ್ಲಾದರೂ ಕರೋನಾ ರಾಜ್ಯದಲ್ಲಿ ತಣ್ಣಗಾಯ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆದರೆ ತಜ್ಞರು ಹೇಳುವಂತಹ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಇನ್ನೂ ಕೂಡ ಕರೋನಾ ತಣ್ಣಗಾಗಿಲ್ಲ, ಇನ್ನೂ ಕೂಡ ಸೋಂಕಿನ ತೀವ್ರತೆ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ಆಘಾತಕಾರಿ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಜೊತೆಗೆ ಹಿಂದೆ ಕೂಡ ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡಿದ್ರು. ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಕರೋನಾ ಅಬ್ಬರ ಹೆಚ್ಚಾಗತ್ತೆ ಅಂತ. ಆದ್ರೆ ಸದ್ಯದ ಅಂಕಿಅಂಶಗಳನ್ನ ಇಟ್ಕೊಂಡು ಸಚಿವರುಗಳಾಗಿರ್ಬೋದು, ಸಾಕಷ್ಟು ಜನ ಏನು ಕರೋನಾ ರಾಜ್ಯದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಈ ಅಂಕಿಅಂಶಗಳನ್ನ ಗಮನಿಸಿದಾಗ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಇನ್ನೂ ಕೂಡ ಸೋಂಕಿನ ತೀವ್ರತೆ ಹೆಚ್ಚಾಗತ್ತೆ ಅನ್ನುವುದಕ್ಕೆ ಉದಾಹರಣೆ ಇದೆ. ಯಾಕಂದ್ರೆ ಸದ್ಯ ನಗರದಲ್ಲಿ ಅಂದ್ರೆ ಬೆಂಗಳೂರನ್ನ ನಾವು ತೆಗೆದುಕೊಂಡ್ರೆ ಪ್ರತಿನಿತ್ಯ 2,000 ಒಳಗೆ ಸೋಂಕಿತರು ಪತ್ತೆ ಆಗ್ತಾ ಇದ್ದಾರೆ. 75,428ಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಬೆಂಗಳೂರಿನಲ್ಲೂ ಮರಣ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಸೋಂಕಿನ ತೀವ್ರತೆ ಕಡಿಮೆ ಆಗ್ತಾ ಇದೆ ಅಂತ ಸಚಿವರು ಹೇಳ್ತಾ ಇದ್ರೆ ಈ ಅಂಕಿಅಂಶಗಳನ್ನ ನೋಡಿದಾಗ ನಿಜಕ್ಕೂ ಆತಂಕ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಏನು ಸೋಂಕಿತರು ಪತ್ತೆಯಾಗಿದ್ದಾರೆ, ಸೊ ಅವರ ಪ್ರಾಥಮಿಕ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ನಲ್ಲಿ ಇರುವಂತಹವರ ಲೀಸ್ಟ್ ನಲ್ಲಿ ಬೆಂಗಳೂರು ದೊಡ್ಡದಿದೆ. ಬರೋಬ್ಬರಿ 3 ಲಕ್ಷಕ್ಕೂ ಅಧಿಕ ಏನು ಸಂಪರ್ಕಿತರು ಬೆಂಗಳೂರು ಒಂದರಲ್ಲಿಯೇ ಇದ್ದಾರೆ. ಇದು ನಿಜಕ್ಕೂ ಕೂಡ ಆತಂಕ ಹೆಚ್ಚು ಮಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಕರೋನಾ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಾಥಮಿಕ ಸಂಪರ್ಕಿತರನ್ನ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತೆ. ಸದ್ಯ ಏನು ಬೆಂಗಳೂರಿನಲ್ಲಿ 3 ಲಕ್ಷಕ್ಕೂ ಅಧಿಕ ಹೈ ರಿಸ್ಕ್ ಕೇಸ್ಗಳು ಅಂದ್ರೆ ಸೋಂಕಿತರ ಸಂಪರ್ಕದಿಂದ ಇರುವಂತವರು ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಈಗ BBMPಯ ವಾರ್ ರೂಮ್ ಕೂಡ ನೀಡಿದೆ. ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಏನು ಪ್ರಾಥಮಿಕ ಸಂಪರ್ಕದಲ್ಲಿ ಇರುವಂತವರ ಸಂಖ್ಯೆ 1,74,054 ಇದೆ. ಇನ್ನು ದ್ವಿತೀಯ ಸಂಪರ್ಕದಲ್ಲಿ ಇರುವಂತವರ ಸಂಖ್ಯೆ 2,24,493 ಇದೆ. ಅಂದ್ರೆ 3,98,547 ಮಂದಿ ಏನು ಬೆಂಗಳೂರಿನಲ್ಲಿ ಸೋಂಕಿತರ ಸಂಪರ್ಕವನ್ನ ಹೊಂದಿದವರಿದ್ದಾರೆ. ಸೊ ಅವರು ಕೂಡ ಕ್ವಾರಂಟೈನ್ ಅಲ್ಲಿ ಇರಬೇಕಾಗತ್ತೆ. ಕ್ವಾರಂಟೈನ್ ನಿಯಮವನ್ನ ಉಲ್ಲಂಘಿಸಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಸೋಂಕು ಸ್ಪ್ರೆಡ್ ಆಗುತ್ತೆ. ಆದ್ರೆ ಒಂದು ವಿಚಾರವನ್ನ ನಾವು ಗಮನಿಸಬೇಕು, ಏನು ಕರೋನಾ ಸೋಂಕಿನ ತೀವ್ರತೆ ಕಡಿಮೆ ಆಗ್ತಾ ಇದೆ ಅಂತ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪ್ರಾಥಮಿಕ ಸಂಪರ್ಕಿತರನ್ನ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೆಗ್ಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಈ 3 ಲಕ್ಷಕ್ಕೂ ಅಧಿಕ ಏನು ಸಂಪರ್ಕಿತರಿದ್ದಾರೆ, ಸೊ ಅವರೆಲ್ಲರನ್ನು ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ 3 ಲಕ್ಷಕ್ಕೆ ಒಂದು 50,000 ಸೋಂಕಿತರಾದ್ರೂ ಬೆಂಗಳೂರಿನಲ್ಲಿ ಸಿಗ್ಬೋದು. ಹಾಗಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಕರೋನಾ ಮಹಾಸ್ಫೋಟ ಆಗುತ್ತೆ ಅನ್ನುವಂಥದ್ದನ್ನ ಈಗ ತಜ್ಞರು ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಾವು ಗಮನಿಸಬಹುದು, ಇನ್ನು ಬೆಂಗಳೂರಿನಲ್ಲಿ ಸೌತ್ ಅಲ್ಲಿ ಏನು ಕರೋನಾ ರಣಕೇಕೆಯನ್ನ ಹಾಕ್ತಾ ಇತ್ತು, ಅಲ್ಲಿ ಅತಿ ಹೆಚ್ಚು ಸೋಂಕಿತರು ಇದ್ರು. ಸೊ ಈ ಒಂದು ಪಟ್ಟಿಯಲ್ಲಿ ಅಂದ್ರೆ ಸೋಂಕಿತರ ಸಂಪರ್ಕಿತರ ಪಟ್ಟಿಯಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಮುಂದೆ ಇದೆ. ಸೌತ್ ಒಂದರಲ್ಲಿ 1,33,137 ಮಂದಿ ಸಂಪರ್ಕಿತರಿದ್ದಾರೆ. ಅದರಲ್ಲಿ 40,600 ಮಂದಿ ಪ್ರಾಥಮಿಕ ಸಂಪರ್ಕಿತರಿದ್ರೆ 93,131 ಮಂದಿ ದ್ವಿತೀಯ ಸಂಪರ್ಕಿತರಿದ್ದಾರೆ. ಸದ್ಯ BBMP ದ್ವಿತೀಯ ಸಂಪರ್ಕಿತರನ್ನ ಕ್ವಾರಂಟೈನ್ ಕೂಡ ಮಾಡ್ತಾ ಇಲ್ಲ, ಜೊತೆಗೆ ಅವರನ್ನ ಟೆಸ್ಟ್ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಸೊ ಇದು ಕಂಟಿನ್ಯೂ ಆದಂತಹ ಸಂದರ್ಭದಲ್ಲಿ ಕರೋನಾ ಬೆಂಗಳೂರಲ್ಲಿ ಮಹಾಸ್ಫೋಟ ಆಗತ್ತೆ. ಹಾಗಾಗಿ ತಜ್ಞರು ಮತ್ತೊಮ್ಮೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸೋಂಕಿನ ತೀವ್ರತೆ ತಣ್ಣಗಾಗಿದೆ ಅಂತ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಕೈಕಟ್ಟಿ ಕುಳಿತುಕೊಳ್ಬಾರ್ದು. ಇನ್ನೂ ಕೂಡ ಟೆಸ್ಟ್ ಅನ್ನ ಹೆಚ್ಚು ಮಾಡಬೇಕು. ಏಕಾಏಕಿ ಏನಾದರೂ 3 ಲಕ್ಷ ಈಗ ಏನು ಸಂಪರ್ಕಿತರಿದ್ದಾರೆ ಅವರನ್ನ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ 50,000ಕ್ಕೂ ಅಧಿಕ ಸೋಂಕಿತರು ಪತ್ತೆಯಾಗುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ಅವರೆಲ್ಲರ ಮೇಲೆ ನಿಗಾವನ್ನ ಅಧಿಕಾರಿಗಳು ವಹಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಯಾರೂ ಕೂಡ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗಿದೆ, ಆರಾಮಾಗಿರ್ಬೋದು, ಹೊರಗಡೆ ಓಡಾಡಬಾರ್ದು ಅನ್ನುವಂತಹ ವಿಚಾರಕ್ಕೆ ಬರಬಾರ್ದು. ಸೊ ಈ 3 ಲಕ್ಷಕ್ಕೂ ಅಧಿಕ ಸಂಪರ್ಕಿತರೇನಿದ್ದಾರೆ ಈ ಒಂದು ಆಗಸ್ಟ್ ಎಂಡ್ಗೆ ನಗರಕ್ಕೆ ಕಂಟಕವಾಗುವಂತಹ ಚಾನ್ಸಸ್ ಇದೆ. ಜೊತೆಗೆ ನಗರದಲ್ಲಿ ಕರೋನಾ ಮಹಾಸ್ಫೋಟವಾಗುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಈಗ ತಜ್ಞರು ನೀಡಿರುವಂಥದ್ದು. ದಿವ್ಯಾ, ಓಕೆ, ಈಗ ಅಧಿಕಾರಿಗಳು ಮುಂದೆ ಏನು ಮಾಡ್ತಾರೆ? ಅವ್ರ ಮುಂದೆ ಸಾಕಷ್ಟು ಸವಾಲುಗಳಿದ್ದಾವೆ. ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ನ ಪತ್ತೆ ಹಚ್ಚಿ ಅವ್ರನ್ನ ಕ್ವಾರಂಟೈನ್ ಮಾಡಬೇಕು. ಆ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರಾ, ಅಥವಾ ಅಯ್ಯೋ ಇದೀಗಾಗಲೇ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಇನ್ನೇನು ಹೆಂಗಿದ್ರು ಗುಣಮುಖರಾಗ್ತಾರೆ ಅಂತ ಬೇಜವಾಬ್ದಾರಿತನವನ್ನು ವಹಿಸ್ತಾರಾ? ಏನು?
ದಿವ್ಯಾ, ಈ ಅಂಕಿಅಂಶಗಳನ್ನು ನೋಡಿದಾಗ ಅಧಿಕಾರಿಗಳ ಮೇಲೆ ಸಾಕಷ್ಟು ಮಹತ್ತರವಾದಂತಹ ಜವಾಬ್ದಾರಿ ಇದೆ. ಯಾಕಂದರೆ ಇವರು ಪ್ರಾಥಮಿಕ ಕಾಂಟ್ಯಾಕ್ಟ್ ಹಾಗೆ ಸೆಕೆಂಡರಿ ಕಾಂಟ್ಯಾಕ್ಟ್ನಲ್ಲಿ ಇರುವಂಥವರನ್ನು ನೆಗ್ಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸೋಂಕು ಇನ್ನೂ ಕೂಡ ಹರಡುವಂತಹ ಚಾನ್ಸಸ್ ಇರುತ್ತೆ. ಸೊ ಈಗಾಗಲೇ ಏನು ಕ್ವಾರಂಟೈನ್ ನಿಯಮಗಳಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಅವರ ಸಂಪರ್ಕಿತರ ಅಂದರೆ ಈ ಹಿಂದೆ ಅವರು ಎಲ್ಲೆಲ್ಲಿ 15 ದಿನಗಳ ಕಾಲ ಓಡಾಡಿದ್ರು ಅನ್ನುವಂತಹ ಟ್ರಾವೆಲ್ ಹಿಸ್ಟ್ರಿಗಳನ್ನು ಕೂಡ ಪತ್ತೆ ಹಚ್ಚಲಾಗ್ತಾ ಇತ್ತು. ಸೊ ಆದರೆ ಸದ್ಯ ಆರೋಗ್ಯ ಅಧಿಕಾರಿಗಳು ಅದೆಲ್ಲವನ್ನ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಮೈ ಮರಿಬಾರ್ದು. ಸೊ ಅವರು ಎಲ್ಲೆಲ್ಲಿ ಸಂಪರ್ಕವನ್ನು ಮಾಡಿದ್ರು, ಅವರ ಸಂಪರ್ಕದಲ್ಲಿ ಎಷ್ಟು ಜನ ಬಂದಿದ್ರು ಅನ್ನುವಂಥದ್ದನ್ನು ಪತ್ತೆ ಹಚ್ಚೋ ಮೂಲಕ ಅವರೆಲ್ಲರನ್ನೂ ಕ್ವಾರಂಟೈನ್ ಮಾಡಬೇಕಾಗತ್ತೆ. ಜೊತೆಗೆ ಕ್ವಾರಂಟೈನ್ ಅವಧಿ ಮುಗಿದ ಬಳಿಕ ಅವರ ಟೆಸ್ಟನ್ನು ಕೂಡ ಮಾಡಬೇಕಾಗತ್ತೆ. ಟೆಸ್ಟನ್ನು ಮಾಡದೆ ಹಾಗೆ ಬಿಟ್ಟಂತಹ ಸಂದರ್ಭದಲ್ಲಿ ಅವ್ರಿಗೇನಾದರೂ ರೋಗ ಲಕ್ಷಣಗಳು ಇಲ್ಲದೆ ಅಂದರೆ ಎಸಿಂಟಮ್ಯಾಟಿಕ್ ಪೇಷಂಟ್ಸ್ ಆಗಿದ್ದರೆ ಅವರಿಂದ ಇನ್ನೂ ಕೂಡ ಹೊರಗಡೆ ಇರುವಂಥವರಿಗೆ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ಆರೋಗ್ಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಇದು ಯಾರೋ ಹೇಳಿರುವಂತಹ ಮಾಹಿತಿ ಅಲ್ಲ, ಸ್ವತಃ BBMPಯ ವಾರ್ ರೂಮಿಂದನೇ ಹೊರಬಿದ್ದಿರುವಂತಹ ಮಾಹಿತಿ ಆಗಿರೋದ್ರಿಂದ ಪ್ರಾಥಮಿಕ ಹಾಗೆ ಸೆಕೆಂಡರಿ ಕಾಂಟ್ಯಾಕ್ಟಲ್ಲಿ ಇರುವಂತಹ ಒಂದು ಸಂಪರ್ಕಿತರನ್ನು ಸರಿಯಾಗಿ ಕ್ವಾರಂಟೈನ್ ಮಾಡಬೇಕಾದಂತಹ ಜವಾಬ್ದಾರಿ BBMP ಮೇಲಿದೆ. ಸೊ BBMP ಏನಾದರೂ ಮೈಮರೆತಂತಹ ಸಂದರ್ಭದಲ್ಲಿ ಆಗಸ್ಟ್ 8ಗೆ ಮತ್ತೆ ಬೆಂಗಳೂರಿನಲ್ಲಿ ಕರೋನಾ ಮಹಾಸ್ಫೋಟವಾಗುವಂತಹ ಎಲ್ಲ ಚಾನ್ಸಸ್ಗಳು ಇದೆ. ದಿವ್ಯಾ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ವೀಣಾ.